ಪ್ರತಿಯೊಬ್ಬರು ಡೆಸ್ಟಿನೇಷನ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಜೀವನದಲ್ಲಿ. ಕೀರ್ತಿ ಅವ್ರ ಡೆಸ್ಟಿನೇಷನ್ ಯಾವ ಕಡೆ? ಮಲಗಿದಾಗ ಹೋಗ್ಬಿಡ್ಬೇಕು, ಹಾಸ್ಪಿಟ್ಲಿಗೆಲ್ಲ ಬರಬಾರ್ದು ಅಲ್ವಾ. ನನಗೆ ಹೋದ್ಮೇಲೆ ಯಾರೋ RIP ಅಂತ ವಾಟ್ಸಪ್ ಸ್ಟೇಟಸ್ ಹಾಕೋರು ಮುಂಚೆನೇ ಹೇಳಬೇಕು, ನಿನ್ನ ಬಗ್ಗೆ ಹಿಂಗಿದೆಯಪ್ಪ 2 ಒಳ್ಳೆ ಮಾತು ಅಂತ ಮುಂಚೆನೇ ಹೇಳಬೇಕು. ಅದೇ ಡೆಸ್ಟಿನೇಷನ್. ಬೇರೆ ಏನು ಇನ್ನು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ರೀಚ್ ಆಗಬೇಕು ಅದೆಲ್ಲ ಏನಿಲ್ಲ. ಅವಾಗೆಲ್ಲ ಮುಂಚೆ ಎಲ್ಲ ಇತ್ತಲ್ಲ ಷಷ್ಠಿ ಪೂರ್ತಿ, ಅದೆಲ್ಲ ಹೋಯ್ತು. ಇವಾಗ 50 ಪೂರ್ತಿ ಅಷ್ಟೇ ನಾವು ತಿಂತಾರೋ ಗೋಬಿ ಮಂಚೂರಿಗೆ ಅಲ್ವಾ. ಹಾಸ್ಪಿಟ್ಲಲ್ಲಿ ಹೋಗಿ ಅವ್ರ ಹತ್ರ ಇದು ಮಾಡಿಕೊಂಡು ಡಾಕ್ಟ್ರು ಬಂದು ಹೇಳೋದು ಇನ್ನಾಗಲ್ಲ ಕರ್ಕೊಂಡು ಹೋಗ್ಬಿಡಿ. ಆವಾಗ ನಾನು ಹೆಂಡ್ತಿಗೆ ನಾನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಎಲ್ಲೆಲ್ಲಿ ದುಡ್ಡಿದೆ, ಯಾರ್ಯಾರ ಹತ್ರ ಸಾಲ ಇದೆ ಏನು ಅದೆಲ್ಲ ಹೇಳ್ಕೊಂಡು ಅದೊಂದು ಟೆನ್ಷನ್ನು. ಅವಾಗ ಇವ್ರ ಹತ್ರ ಯಾಕೆ ಸಾಲ ಮಾಡಿದೆ ಅಂತ ಬೈಸ್ಕೊಳ್ಳೋದು. ನನ್ನ ಹೆಂಡ್ತಿ ಅಂತಲ್ಲ ಬೇರೆಯವರೆಲ್ಲರದು. ಅವಾಗ ಅವ್ರ ಇನ್ವೆಸ್ಟ್ಮೆಂಟೆಲ್ಲ ಹೇಳ್ತಾರೆ, ಆವಾಗ ಒಂದು ಟೆನ್ಷನು. ಎಷ್ಟೊಂದು ಜನ ನಮಗೆ ಮೋಸ ಮಾಡ್ಬೋದು, ಇವಳಿಗೆಲ್ಲ ಬರ್ಕೊಟ್ಬಿಡ್ಬೇಕು. ಕಟ್ ಮಾಡಿದ್ರೆ ಎಲ್ಲ ಬರ್ಕೊಟ್ಬಿಟ್ಟು ಬಂದ್ಬಿಡ್ತಾನೆ ನಾನು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಇದೆ ಅಂತ. ಡಾಕ್ಟ್ರು ಬಂದು ಯಾವುದೋ ಇಂಜೆಕ್ಷನ್ ಬಂತು, ಸರಿ ಹೋಗ್ಬಿಡ್ತೀಯ ನೀನು ಅಂತ. ಅಷ್ಟೊಂದು ಅಣ್ಣ ತಮ್ಮಂದ್ರಿಗೆ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಡ್ತೀನಿ ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಹಿಂಗೆ ಅಂತ. ಕಟ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ ಅಲ್ವಾ. ಏನು ಉಳ್ಕೊಂಡಿಲ್ಲ ಸೀಕ್ರೆಟ್. ಡೆಸ್ಟಿನೇಷನ್ ಅಂದರೆ ತುಂಬ ಒಳ್ಳೆ ಸಾವು ಬರೋದಕ್ಕಿಂತ ದೊಡ್ಡ ಯೋಗ ಇನ್ನೇನು ಇಲ್ಲ ಅಂತ ಅಲ್ವಾ. ಹಾಸ್ಪಿಟ್ಲಿಗೆ ಹೋಗೋದು, ಇದು ಮಾಡೋದು, ಆಮೇಲೆ ನಮಗೆ ನಮ್ಮ ಸಾವು ಗೊತ್ತಾಗ್ಬಿಡ್ಬೇಕು. ಒಂದು 5 ದಿನಕ್ಕೆ ಮುಂಚೆ ಗೊತ್ತಾದರೆ ಮಾಡ್ಕೊ ರಾಜ ಏನೇನು ಮಾಡ್ತೀಯ ನೋಡೋಣ, ನೀನು 5 ದಿನ ಟೈಮ್ ಕೊಟ್ಟಿದ್ದೀನಿ ನಿಮಗೆ ಅಂತ ದೇವ್ರು ಬಂದು ಹೇಳ್ಬಿಟ್ರೆ ಅದು ಪುಣ್ಯ. ಅದು ಹಂಗೆ ಸಾಧ್ಯನಾ? ಈಗ ನಾನು ಹೋದ್ಮೇಲೆ ನೀವು RIP ಅಂತ ಹಾಕಿದ್ರೆ ನಾನು ನೋಡ್ತೀನ ಅಲ್ವಾ. ಬದುಕಿದ್ದಾಗ VIP ಥರ ಟ್ರೀಟ್ ಮಾಡಬೇಕು. ಹೋದ್ಮೇಲೆ RIP ಹಾಕಿ ಇಷ್ಟುದ್ದ ಬರೆದ್ಬಿಡೋದು ನೀವು ಒಂದು 8 ಪ್ಯಾರ ನನ್ನ ಬಗ್ಗೆ. ನಾನು ಓದೋದು ಇಲ್ಲ ಅದನ್ನ ಅಲ್ವಾ. ನಾನು ಬದುಕಿದ್ದಾಗಲೇ 2 ಮಾತು ಹೇಳಿದ್ರೆ ಖುಷಿ ಅದೇ, ಈ ಭಾವನ ನನ್ನ ಬಗ್ಗೆ ಎಷ್ಟೊಳ್ಳೆ ಮಾತಾಡಿದ್ದಾರೆ ಹಂಗೆ. ಅದು ಇನ್ನು ಇಲ್ಲ ನಾನು ಇದಾಗಬೇಕು, ಅದೆಲ್ಲ ಕಮರ್ಷಿಯಲ್ ಆಗ್ಬಿಡುತ್ತೆ. ಮನೆ ತೊಗೋಬೇಕು, ಮನೆ ಕಟ್ಟಬೇಕು, ಇನ್ನೊಂದು ದೊಡ್ಡ ಕಾರಲ್ಲಿ ಓಡಾಡಬೇಕು. ಯಾವ ಕಾರಲ್ಲಿ ಕೂತ್ಕೊಂಡ್ರು ಮಳೆ ಬಂದರೆ ಏನು ಸೋರಲ್ಲ ಅಲ್ವಾ. ಅದು ಬೇರೆಯವ್ರಿಗೆ ಆಸೆ ಇರ್ಬೋದು, ತಪ್ಪೇನಲ್ಲ. ನನಗಂತೂ ಹಾಗೇನಿಲ್ಲ. ಇದ್ದಾಗ ಏನೋ ಒಳ್ಳೇದು ಮಾಡ್ಬಿಟ್ಟು ಹೋಗಬೇಕು. ಆಮೇಲೆ ಸಮಾಜದಲ್ಲಿ ಒಳ್ಳೆ ಸ್ಥಾನ ಮಾಡಬೇಕು. ಯಾವ ಸ್ಥಾನ ಗೀನ ಡ್ಯಾಶು ಏನಿಲ್ಲ, ನೆಮ್ಮದಿಯಾಗಿರ್ಬೇಕು ಗುರು. ಹೋದ್ರೆ ಹೋಗ್ಬೇಕು ನೀಟಾಗಿ ಅಂತ. ಹೋಗೋಕ್ಕೆ ಮುಂಚೆ ಒಂದು 5 ದಿನಕ್ಕೆ ಮುಂಚೆ ಗೊತ್ತಾಗ್ಬಿಟ್ರೆ ಖುಷಿ ಅಂತ ಅಷ್ಟೇ. ಬಿಟ್ಟರೆ ಇರೋ ಅಷ್ಟು ದಿನ ನಮಗೆ ಅದು ಅದೇನೋ ಇದೆ ಸೇಯಿಂಗು, ಮಲ್ಗಕ್ಕೆ ಮುಂಚೆ ಇವತ್ತು ಯಾರಿಗೂ ಮೋಸ ಮಾಡಿಲ್ಲ ಅಂತ ಮಲ್ಗೋ. ಊಟ ತಿನ್ಬೇಕಾದ್ರೆ ಯಾರು ತಲೆ ಹೊಡೆದಿಲ್ಲ, ಇದು ಒಳ್ಳೆ ನಾನು ದುಡ್ದಿದ್ದು ಅಂತ ತಿನ್ನೋ, ಎಲ್ಲ ಸರಿ ಹೋಗುತ್ತೆ ಅಂತ. ನೀವು ಹಂಗೆ ಬದುಕಿದ್ರೆ ಸಾಕು. ಹಂಗೆ ಬದುಕೋಕ್ಕಾಗಲ್ಲ. ಪ್ರತಿದಿನ ನಾವು ಎಷ್ಟೊಂದು ಸಲ ನಮಗೆ ನಾವೇ ಮೋಸ ಮಾಡ್ಕೊತಾ ಇರ್ತೀವಿ. ಹೊಸ ವರ್ಷ ಬಂದರೆ ಜಿಮ್ಮಿಗೆ ಸೇರ್ಬೇಕಾ ಅಲ್ವಾ. ಹಾಗೇನಿಲ್ಲ ಅಲ್ವಾ ಅದು. ಜಿಮ್ ಹೊಸ ವರ್ಷಕ್ಕೆ ಏನಿದೆ, ನಾಳೆ ಯುಗಾದಿಯಿಂದ ಹೋಗ್ಬಿಡ್ತೀನಿ, ನಿಂಗೆ ಟೈಮ್ ಹೋಗ್ತೀಯಾ ಯಾವಾಗ ಬೇಕಾದರೂ. ಹಿಂಗೆ ನಿಮಗೆ ನೀವೇನಾದರೂ ಪ್ರಾಮಿಸ್ ಮಾಡ್ಕೊಂಡು ಮಿಸ್ ಹೊಡೆದಿದ್ಯಾ? ಇಲ್ಲಪ್ಪ, ಹೊಸ ತಪ್ಪುಗಳನ್ನು ಮಾಡಿ ಏನಕ್ಕೆ ಪ್ರಾಮಿಸ್ ಮಾಡ್ಕೋತೀನಿ. ನನ್ನ ಹೆಂಡತಿ ಬೈತಿರ್ತಾಳೆ, ಎಲ್ಲರಿಗೂ ಹೇಳ್ತೀವಿ ಹೊಸ ತಪ್ಪು ಮಾಡ್ತೀಯ ಅಂತ. ನನ್ನ ಹತ್ರ ಅದಕ್ಕೆ ಅದೇ ಹಳೇದಕ್ಕೆ ಬೈಸ್ಕೊತಿರ್ತೀಯ ಅಂತ ಅಷ್ಟೆ. ಹಾಗೆಲ್ಲ ಏನೂ ಇಲ್ಲ. ನನಗೆ ಫಸ್ಟ್ ಆಫ್ ಆಲ್ ಪ್ರಾಮಿಸೇ ಮಾಡೋಣ. ನಾನು ಮಾತು ಕೊಡಲ್ಲ, ಕೊಟ್ಟರೆ ತಪ್ಪಲ್ಲ ಅಲ್ಲ, ನಾನು ಮಾತೇ ಕೊಡಲ್ಲ. ಯಾರಿಗೂ ಏನೂ ಪ್ರಾಮಿಸ್ ಮಾಡಬಾರ್ದು. ನಮಗೆ ಗೊತ್ತಿರಬೇಕಾಗತ್ತೇ ಇಲ್ಲ. ನಾನು 28ನೇ ತಾರೀಕು ಒಂದು ಸ್ಟುಡಿಯೋ ಓಪನ್ ಮಾಡ್ತಾಯಿದ್ದೀನಿ ಬನ್ನಿ ಅಂದ್ಬಿಡೋದು. ಅಷ್ಟೊಳಗೆ ಅದು ಸ್ಟುಡಿಯೋ ಏನೂ ಇರಲ್ಲ, ಹಾಗೇ ಇರಲ್ಲ, ಇನ್ನೂ ಕೆಲಸನೇ ಆಗಿರಲ್ಲ. ಅವಾಗ ಒಂದು ಎಕ್ಸ್ಟ್ರಾ ಪ್ರೆಷರು. ನಾನು 28ಕ್ಕೆ ಹೇಳ್ಬಿಟ್ಟಿದ್ದೀನಿ ಜನಕ್ಕೆ. ಏನು ನಿಮ್ಗೇನು ಪ್ರಾಬ್ಲಮ್ಮು ಅಲ್ಲ, ಅವ್ನು 28ಕ್ಕೆ ಹೇಳಿದೆ 30ಕ್ಕೆ ಪೋಸ್ಟ್ಪೋನ್ ಆಯ್ತಂತೆ ಅಂದರೆ ನೀವೇ ನಮಗೆ ಒಂದು ಓವರ್ ಥಿಂಕ್ ಮಾಡ್ಬಿಡ್ತೀವಿ ನಾವು. ಅವಾಗ ಅಯ್ಯೋ 28ಕ್ಕೆ ಹೇಳಿದ್ದೆ, ಅವ್ರು ಏನು ಅಂದ್ಕೊಂಡ್ರು. ನೀವೇನು ನಿಮ್ಮ ಕೆಲಸ 1000 ಇರುತ್ತೆ, ನೀವು ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡ್ತೀರಾ ಅಲ್ವಾ. ನಾವು ಒಂದು ಪ್ರಾಮಿಸ್ ಮಾಡಿಬಿಟ್ಟಿರ್ತೀವಲ್ಲ, ಒಂದು ಓವರ್ ಥಿಂಕಿಂಗ್ ಬಂದ್ಬಿಟ್ಟಿರುತ್ತೆ ನಮಗೆ. ಆಮೇಲೆ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬಿಟ್ಟಿರೋದು. ಅಲ್ಲೂ ಸೋಷಿಯಲ್ ಮೀಡಿಯಾದಲ್ಲೂ ಅವ್ರು ನೋಡ್ಬಿಟ್ಟು ಸುಮ್ಮನೆ ಇರ್ತಾರೆ ಅಷ್ಟೇ. 100ರಲ್ಲಿ ಒಬ್ಬ 28ಕ್ಕೆ ಆಯ್ತಾ ಅಂತ ಮೆಸೇಜ್ ಮಾಡ್ತಾನೆ ಅಷ್ಟೇ. ಇನ್ನು ಮಿಕ್ಕಿ 99 ಜನ ಮರ್ತುಬಿಟ್ಟಿರ್ತಾರೆ. ನಮ್ಗೆ ಅದ್ರ ಬಗ್ಗೆ ಯೋಚನೆ ಇರೋಲ್ಲ. ನನಗೆ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಿದ್ದಾರೆ 28ಕ್ಕೆ ಸ್ಟುಡಿಯೋ ಅಂತ. ಅವನೊಬ್ಬನೇ ಮೆಸೇಜ್ ಮಾಡಿರೋದು, ಅದಕ್ಕೆ ನಾನು ರಿಪ್ಲೈನೂ ಮಾಡಿಲ್ಲ. ಆ ಪ್ರೆಷರಲ್ಲಿ ಅಲ್ಲಿರೋ ಕಾರ್ಪೆಂಟ್ರಿಗೆ ಬೈಯೋದು, ಇಲ್ಲಿ ಲೈಟ್ ಹಾಕ್ಬೇಕ ಜನ ಬೈತಿದ್ದಾರೆ ಅಂತ. ಮಾಡಿರೋದು ಇವನೊಬ್ಬನೇ. ಅಣ್ಣ ಆಯ್ತಾ ಅಂತ ಅಷ್ಟೇ ಕೇಳಿದ ನಾವು. ನಾವು ಹಂಗೆ ಬದುಕ್ತೀವಿ, ನಾಟಕೀಯವಾಗಿ ಬದುಕ್ತಾ ಇದೀವಿ. ನಾವು ಸೋಷಿಯಲ್ ಮೀಡಿಯಾಗೋಸ್ಕರ ಬದುಕ್ತಾ ಇದೀವಿ. ಬದುಕೋದನ್ನು ಲೈಕ್ ಮಾಡೋದಕ್ಕಿಂತ ಲೈಕ್ಸ್ಗೋಸ್ಕರ ಬದುಕ್ತಾ ಇದೀವಿ. ರಿಯಲ್ ಲೈಫ್ ಏನು ಹಾಗಾದರೆ? ಅಲ್ಲ, ಪ್ರಾಕ್ಟಿಕಲ್ ಆಗಿ ಸಾಧ್ಯವಾದಷ್ಟು ಬದುಕಬೇಕು ಅಂತ. ನಮಗೆ ಯಾರೋ ಒಬ್ಬ ಸೆಲೆಬ್ರಿಟಿ ಅಥವಾ ಯಾರೋ ಒಬ್ಬ ಸೂಪರ್, ಯಾರೋ ತುಂಬ ಪಾಪ್ಯುಲರು, ಅವನದು ಎಲ್ಲ ಸಂಭ್ರಮಗಳು ಗೊತ್ತು, ಅವ್ನು ಮಾಡಿರೋ ABCD ಎಲ್ಲ ಗೊತ್ತು ನಮಗೆ. ಅವನದೆಲ್ಲೂ ಈಚೆ ಬಂದಿಲ್ಲ. ಬಟ್ ಅವ್ನು ನಮಸ್ಕಾರ ಸರ್, ಭಾಳ ಚೆನ್ನಾಗಿದ್ದೀರಾ, ನಾನು ನಿಮ್ಮ ಫ್ಯಾನು ಅನ್ನೋಕ್ಕಾಗತ್ತಾ? ಹಂಗೆ ಬದುಕ್ತಾ ಇದೀವಿ ನಾವು. ಅವ್ನು ಬಂದ್ಬಿಟ್ರೆ ನೀವು ಅವ್ನ ಬಗ್ಗೆ ನೆಗೆಟಿವ್ ಹೇಳೋಂಗಿಲ್ಲ. ನಮಸ್ಕಾರ ಸರ್, ನಂಗೆ ನಿಮ್ಮ ಕಂಡ್ರೆ ತುಂಬ ಇಷ್ಟ, ಶೇಕ್ ಹ್ಯಾಂಡ್, ನಿಮ್ಮ ಜೊತೆ ಫೋಟೋ ತೆಗೆಸ್ಕೊತೀನಿ, ಹಾಗೆಲ್ಲ ಹೇಳೋಕ್ಕಾಗಲ್ಲ ಅಲ್ವಾ. ಆಯಿತು ಬಂದ್ರೆ ಕೂತ್ಕೊಳ್ಳಿ ಬಿಡಿ, ಅವರು ನಿನಗಂತೂ ಏನೋ ಹಾನಿ ಮಾಡಿಲ್ಲ, ಅವ್ನ ಪಾಡಿಗೆ ಅವ್ನು ಬಿಟ್ಬಿಡ್ಬೇಕು ನಾವು. ಬಟ್ ನಾವು ನಾಟಕ ಮಾಡ್ಕೊಂಡು ಬನ್ನಿ ಸರ್, ಥ್ಯಾಂಕ್ ಯು, ಕೂತ್ಕೊಳ್ಳಿ.
ನಮ್ಗೆ ಅವನ್ನೆಲ್ಲ ಗೊತ್ತು, ಅವನು ಎಲ್ಲೆಲ್ಲಿ ಹೋಗಿದ್ದಾನೆ, ಏನೇನು ಮಾಡಿದ್ದಾನೆ ಎಲ್ಲ ಗೊತ್ತಿದ್ದು ನಾವು ಅವನಿಗೆ ಭಕ್ತಿಯಿಂದ ನಮಸ್ಕಾರ. ಹಾಗೆ ಅಂದರೆ ಎಲ್ಲರೂ ಅಂದರೆ ಬರೀ ಮೀಡಿಯಾದಲ್ಲಿರೋರು, ಸಿನಿಮಾದವರು, ಆರ್ಟಿಸ್ಟ್ಗಳು ಅಂತಲ್ಲ, ಎಲ್ಲರೂ ನಾಟಕ ಮಾಡ್ಕೊಂಡೇ ಬದುಕ್ತಿರೋದು. ಹ್ಮ್. ಅಪ್ಪ ಇವತ್ತು ಬಾಸ್ ಹತ್ರ ಒಳ್ಳೆ ಹೆಸರು ತೊಗೊಂಬಂದೆ ಅನ್ಕೊಂಬಂದು ರಾತ್ರಿ ಮನೇಲಿ ಬೈತಿರ್ತಾನೆ ಅವ್ನ ಬಾಸ್ಗೆ ಅಲ್ವಾ.